ಬರದ ನಡುವೆ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಬರದ ನಡುವೆ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿರ್ತಕ್ಕಂಥದ್ದು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಆದೇಶ ಹೊರಬಿದ್ದಿದೆ. ಇವಾಗ ತಮಿಳುನಾಡಿಗೆ 4 TMC ನೀರು ಹರಿಸಲು ಆದೇಶ ಹೊರಬಿದ್ದಿರ್ತಕ್ಕಂಥದ್ದು. ಮುಂದಿನ 15 ದಿನ ನೀರನ್ನು ಹರಿಸುವಂತೆ ಸೂಚನೆ ನೀಡಲಾಗಿದೆ. ನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆಗೆ ಆದೇಶವನ್ನು ಹೊರಡಿಸಲಾಗಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಆದೇಶವನ್ನು ಹೊರಡಿಸಿದೆ. CWRC ಮೀಟಿಂಗ್ ಇತ್ತಿವತ್ತು, ಸುದೀರ್ಘವಾಗಿ ಚರ್ಚೆ ಆಯಿತು. ಕರ್ನಾಟಕದಿಂದಲೂ ಕೂಡ ಬರ ಪರಿಸ್ಥಿತಿ ಇದೆ, ನೀರು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಚರ್ಚೆ ಆಯಿತು. ಆ ಒಂದು ಸಭೆಯಲ್ಲಿ ತಮಿಳುನಾಡು ಬಿಗಿ ಪಟ್ಟನ್ನು ಹಿಡಿದು ಕುಳಿತಿತ್ತು. ನಮಗೆ ನೀರು ಬೇಕು, ಜೂನ್ ಮತ್ತು ಜುಲೈ ತಿಂಗಳ 2 ತಿಂಗಳ ನೀರನ್ನು ಕೂಡ ಬಿಡಲೇಬೇಕು ಅಂತೇಳಿ ತಮಿಳುನಾಡು ಈ ಒಂದು ಮೀಟಿಂಗ್ನಲ್ಲಿ ಪಟ್ಟನ್ನು ಹಿಡಿದು ಕುಳಿತಿತ್ತು. ಬಟ್ ಕರ್ನಾಟಕದಲ್ಲೇ ನೀರಿಲ್ಲ ಅಂದರೆ ಬೇರೆ ಹೆಂಗ್ರಿ ಬಿಡೋದಕ್ಕೆ ಸಾಧ್ಯ? ನಮಗೆ ಬರ ಪರಿಸ್ಥಿತಿ ಇದೆ, ಮಳೆ ಇಲ್ಲ, ರೈತರು ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಬಡದಾಡ್ತಾ ಇದ್ದಾರೆ. ಮುಗುಲು ನೋಡ್ತಾ ಕುಳಿತಿದ್ದಾರೆ ರೈತ. ದೃಶ್ಯದಲ್ಲಿ ಗಮನಿಸ್ತಿದ್ರಿ ನೀವು. ಅಲ್ಲಿ ಈಗ ನಮಗೆ ಡ್ಯಾಮ್ನಲ್ಲಿ ಕೂಡ ನೀರಿಲ್ಲ, ಡ್ಯಾಮ್ಗಳು ಖಾಲಿ ಹೊಡಿತಾ ಇದ್ದಾವೆ. ಇಂಥ ಸಮಯದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂದರೆ ಹೇಗೆ? ನಮ್ಮಲ್ಲಿದ್ದರೆ ಅಲ್ವಾ ತಾನೇ ನಾವು ಬಿಡೋದು? ನಾವು ಖುಷಿಯಾಗಿದ್ದರೆ ತಾನೇ ಮತ್ತೊಬ್ಬರಿಗೆ ಬಿಡೋಕ್ಕೆ ಸಾಧ್ಯ. ನಾವೇ ಕಷ್ಟದಲ್ಲಿದ್ದೀವಿ, ನಮಗೇ ನೀರು ಕುಡಿಯೋಕ್ಕೂ ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇದ್ದಾಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಆದೇಶ ಹೊರಬಿದ್ದಿದೆ. ಸೊ ಕರ್ನಾಟಕದ ಸ್ಥಿತಿ ಭಾಳ ಗಂಭೀರ ಆಗೋಗುತ್ತೆ ಹೀಗಾದರೆ ಬರ್ತಾ ಬರ್ತಾ. ಯಾಕಂತ ಹೇಳಿದ್ರೆ ಕುಡಿಯೋದಕ್ಕೆ ನೀರು ಇಲ್ಲದೆ ಇರೋ ಪರಿಸ್ಥಿತಿ. ಸದ್ಯ ಕುಡಿಯೋದಕ್ಕೆ ನೀರಿದೆ ಅಂತ ಹೇಳಿ ಇಲಾಖೆ ಹೇಳ್ತಾ ಇದೆ. ಬಟ್ ಈಗ ತಮಿಳುನಾಡಿಗೂ ಬಿಡಬೇಕಂತ ಒಂದು ಸಂಗತಿ ಬಂದಾಗ ಮತ್ತೆ ಕಡಿಮೆ ಬೀಳುತ್ತೆ, ಮತ್ತೆ ನೀರಿನ ಕೊರತೆ, ಕುಡಿಯೋದಕ್ಕೂ ಕೊರತೆ ಆಗುತ್ತೆ. ನಮಗೆ ಇವಾಗ ಕೃಷಿಗೆ ನೀರಿಲ್ಲ ಅನ್ನೋದು ಒಂದಿತ್ತು, ಬಟ್ ಇವಾಗ ಕುಡಿಯೋದಕ್ಕೂ ಕೂಡ ಕೊರತೆ ಆಗುತ್ತೆ. ಸೊ ನಡೆದಿರ್ತಕ್ಕಂಥ ಏನು ಮೀಟಿಂಗ್ ಇದೆ CWRC, ಆ ಮೀಟಿಂಗ್ನಲ್ಲಿ ಕೇಂದ್ರದಿಂದ ಈ ಒಂದು ಆದೇಶವನ್ನು ಹೊರಹಾಕಲಾಗಿದೆ. ಸೊ ಇವಾಗ ತಮಿಳುನಾಡಿಗೆ ನೀರನ್ನು ಬಿಡಲೇಬೇಕಾದಂಥ ಪರಿಸ್ಥಿತಿ ಬಂದು ಒದಗಿದೆ ಕರ್ನಾಟಕಕ್ಕೆ. ಇದು ಶಾಕು, ನಿಜವಾಗ್ಲೂ ಶಾಕ್ ಇದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಮೀಟಿಂಗ್ನಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಹೊರಬರುತ್ತೆ ಅಥವಾ ಇಂಥ ಆದೇಶವನ್ನು ಹೊರಬರುತ್ತೆ ಅಂದರೆ ಭಾಳ ಶಾಕ್ ಆಗುತ್ತೆ. ಸೊ ಇವಾಗ ಕರ್ನಾಟಕದ ಪರಿಸ್ಥಿತಿ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ಗಂಭೀರತೆಗೆ ಹೋಗುತ್ತೆ. ಮಳೆ ಕೊರತೆ ನಡುವೆ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗಿದೆ. ಮುಂಗಾರು ಕೊರತೆ, ರಾಜ್ಯದ ಡ್ಯಾಮ್ಗಳು ಖಾಲಿ ಹೊಡಿತಾ ಇದ್ದಾವೆ. KRS ಡ್ಯಾಮ್ನಲ್ಲೂ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ನೀರಿನ ಕೊರತೆ ನಡುವೆ ನೀರು ಬಿಡೋದು ಹೇಗೆ ಅನ್ನುವ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ, ನೀರು ಬಿಡಲು ಕಷ್ಟ. ಸದ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕ. ನಿಜವಾಗ್ಲೂ ವ್ಯಕ್ತಪಡಿಸಲೇಬೇಕಾದ ಸಂಗತಿ ಅದು. ನಮ್ಮ ಹತ್ರ ನೀರಿಲ್ಲ ಸ್ವಾಮಿ, ಹೆಂಗೆ ಬಿಡಲಿ, ನಾವು ಹೆಂಗೆ ಬಿಡೋದು? CWMAಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ಚಿಂತನೆಯನ್ನು ಮಾಡ್ಕೊಂಡಿದೆ. ಸೊ ಇನ್ನೊಂದು ಸರಿ ಪರಿಷ್ಕರಣೆ ಮಾಡಿ, ಯಾಕಂತ ಹೇಳಿದ್ರೆ ಒಂದು ಸರಿ ಬಂದು ನೀವು ಇಲ್ಲಿ ಒಂದು ಸರಿ ಬಂದು ನೋಡ್ಕೊಂಡು ಹೋಗಿ ಗೊತ್ತಾಗುತ್ತೆ ಇಲ್ಲಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಸೊ ನಮ್ಮಲ್ಲೇ ಕೊರತೆ ಇದ್ದಾಗ ನಾವು ಹೇಗೆ ಕೊಡೋದು ಅನ್ನೋ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಮಳೆ ಕೊರತೆ ನಡುವೆ ಕರ್ನಾಟಕಕ್ಕೆ ಸಂಕಷ್ಟ ಬಂದು ಒದಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಬಂದಿರತಕ್ಕಂಥ ಆದೇಶ. ಮುಂಗಾರು ಕೊರತೆ ಇದೆ, ನಮ್ಮಲ್ಲೇ ಡ್ಯಾಮ್ಗಳು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾವೆ ಮಳೆ ಕೊರತೆಯಿಂದ. ಕರೆಕ್ಟಾಗಿ ಕುಡಿಯೋದಕ್ಕೆ ನೀರು ರಾಜ್ಯ ಬಿಡಿ ಕೊಡೋದಕ್ಕಾಗ್ತಾ ಇಲ್ಲ. ಕೆಲವು ಕಡೆ ಅಂತೂ ಹಳ್ಳಿಗಳಲ್ಲಂತೂ ನೀರಿನ ಪರಿಸ್ಥಿತಿ ಕೇಳೋಕ್ಕೆ ಹೋಗಬೇಡಿ ನೀವು, ಆ ಪರಿಸ್ಥಿತಿಗೆ ಬಂದು ಒದಗಿದೆ. ಅಂತರ ನಡುವೆ ತಮಿಳುನಾಡಿಗೆ ನಾವು ನೀರು ಬಿಡಬೇಕು ಅಂದರೆ ಹೇಗ್ರಿ ಸಾಧ್ಯ ಆಗುತ್ತೆ? ಇಂಥ ಪರಿಸ್ಥಿತಿಯಲ್ಲಿ ನಾವೇ ಕಷ್ಟದಲ್ಲಿದ್ದೀವಿ. ಡ್ಯಾಮ್ಗಳಲ್ಲಿ ನೀರು ಉಕ್ಕಿ ಹರಿತಾ ಇದೆ ಅಂದರೆ ಬೇರೆ ಮಾತು, ಅಥವಾ ನೀರು ಉಕ್ಕಿ ಬೇರೆ ಕಡೆ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ, ನಾವು ಬಿಡ್ತಾ ಇಲ್ಲ ಅಂದರೆ ಅದು ನಮ್ಮ ತಪ್ಪು. ಯಾಕಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿ ಎಂಥದ್ದು ಅಂತ ಹೇಳಿದ್ರೆ ಬೆಳೆಯೋದಕ್ಕೆ ನೀರು ಸಿಗ್ತಾ ಇಲ್ಲ ನಮಗೆ. ರೈತರು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆ ಈ ಭೂಮಿಗಳನ್ನು ಬರಪೀಡಿತ ಪ್ರದೇಶ ಅಂಥೇಳಿ ನೀವು ಘೋಷಣೆ ಮಾಡಿ ಅಂತೇಳಿ ರೈತರು ಕೇಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಒಂದು ಆದೇಶ ಇದೆಯಲ್ಲ, ಅದು ಭಾಳ ಕರ್ನಾಟಕಕ್ಕೆ ಹೊಡೆತ ಕೊಡುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ಕೂಡ ಮಾಡ್ತಾ ಇದೆ.
ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶವನ್ನು ಹೊರಬಿದ್ದಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶ ಹೊರಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡ್ತೀವಿ, ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ, ನಮಗೆ ನೀರಿನ ಕೊರತೆ ಇದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮುಂಗಾರು ಕೊರತೆ, ವರ್ಷ ಪೂರ್ತಿ ಕುಡಿಯುವ ನೀರು ಬೇಕಾಗುತ್ತೆ. ಮೇಲ್ಮನವಿಯನ್ನು ಸಲ್ಲಿಸಲು ಸಿಎಂ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ನಿರ್ಧರಿಸ್ತೇವೆ ಅಂತ ಹೇಳಿ ದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀಕ್ಷಕರೇ, CWRC ಮೀಟಿಂಗ್ನಲ್ಲಿ ತಮಿಳುನಾಡಿಗೆ ಏನು ನೀರನ್ನು ಹರಿಸಬೇಕು, ಇಷ್ಟು ನೀರು ಬಿಡಲೇಬೇಕು ಅಂಥೇಳಿ ಆದೇಶ ಹೊರಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮಗೆ ನೀರಿನ ಕೊರತೆ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಸೊ CM ಜೊತೆ ಕೂಡ ಚರ್ಚೆ ಆಗುತ್ತೆ, ಅದರ ಜೊತೆ ಚರ್ಚೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ನಾವು ನಿರ್ಧಾರವನ್ನು ಮಾಡ್ತೇವೆ ಅಂಥೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನಮಗೆ ನೀರಿನ ಕೊರತೆ ಇದೆ, ಕುಡಿಯುವ ನೀರು ವರ್ಷ ಪೂರ್ತಿ ಬೇಕು. ಸೊ ಆ ಕಾರಣಕ್ಕಾಗಿ ಈ ಒಂದು ಆದೇಶವನ್ನು ನಾವು ವಿರೋಧಿಸ್ತೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಎಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಲೆಕ್ಕ ಅಂದಾಜು 3.5 TMC ಇದೆ. 3.5 TMC ಇಟ್ಟು 15 ದಿನ. 3,000 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 11,500 ಚಿಲ್ಲರೆ, 11,500 ಅಂದ್ಕೊಳ್ಳಿ. ಸ್ವಲ್ಪ ಒಂದು 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಅನ್ಕೊಂಡು. ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಅಂತ ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ.